ಸರ್ಕಾರ ವತಿಯಿಂದ ಬರ್ತಾ ಇದೆ. ಅದರಲ್ಲಿ 50% 4 ಲಕ್ಷ ರೂಪಾಯಿ ಪೇಮೆಂಟ್ ಆಗುತ್ತೆ. ಜೊತೆ ಸರ್ಕಾರಿ ಜಮೀನು ಹಾಗೂ ಸರ್ಕಾರಿ ನೌಕರಿ ಕೂಡ ಕೇಳ್ತಾ ಇದ್ದಾರೆ. ನಾನು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮಾತಾಡಿದಾಗ ಅವರು ಅಂದರು 2 ಎಕರೆ ಜಮೀನು ನಾವು ಕೊಡ್ಬೋದಂತ, ಅದನ್ನು ಪ್ರೊಸೆಸ್ ನಾವು ಮಾಡ್ತೀವಿ. ಅದ್ರ ಜೊತೆ ಏನು ಸರ್ಕಾರಿ ನೌಕರಿ ಅವ್ರು ಕೇಳ್ತಾ ಇದ್ದಾರೆ, ಫಸ್ಟು ನಾವು ತಾತ್ಕಾಲಿಕವಾಗಿ ಹೊರಗುತ್ತಿಗೆ ಆದ ಮೇಲೆ ನಾವು ಅವರಿಗೆ ಕ್ವಾಲಿಫಿಕೇಷನ್ ಪ್ರಕಾರ ನೌಕರಿ ಇಸ್ಕೊಡ್ತೀವಿ. ಅದಾದಮೇಲೆ ಪ್ರೊಸೆಸ್ ಮಾಡಿ ಬೇಗ ಸರ್ಕಾರಿ ನೌಕರಿ ಕನ್ವರ್ಟ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್, ಇದು ಯಾರು ನೆಗ್ಲೆಕ್ಟ್ ಮಾಡ್ತಾರೆ ಅಂತ ತನಗೆ ಕೈಗೊಳ್ತಾರೆ? ಯಾಕಂದರೆ CCTV ಇರಬೇಕು ಗಾಡಿಗೆ ಅಂತ ಇಲ್ಲ, 100 ಅದು ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾರ್ಯಾರು ತಪ್ಪಿಸ್ತಿದ್ದಾರೆ, ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕ್ರಮ ಆಗುತ್ತೆ. ನಾವು ಇನ್ವೆಸ್ಟಿಗೇಷನ್ ಮಾಡಿಸಿ ಯಾರೇ ಅಧಿಕಾರಿ ನಿರ್ಲಕ್ಷ್ಯ ಇರ್ಬೋದು, ನೆಗ್ಲಿಜೆನ್ಸ್ ಇರ್ಬೋದು, ಅವ್ರ ಮೇಲೂ ಕೂಡ ನಾವು ಕ್ರಮ ಮಾಡ್ತೀವಿ. ಈಶ್ವರ್ ಖಂಡ್ರೆ ಅವ್ರ ನೆಗ್ಲಿಜೆನ್ಸ್ ಇದೆ ಅಂತ ಮಾಜಿ ಕೇಂದ್ರ ಸಚಿವರು ಆರೋಪ ಮಾಡ್ತಾರೆ. ಇವಾಗ ನೋಡಿ, ನೆಗ್ಲಿಜೆನ್ಸಿ ಅಂತ ಹೇಳಕ್ಕೆ ಹೋಗೋದಿಲ್ಲ, ಆದರೆ ಎಷ್ಟೋ ಘಟನೆಗಳಲ್ಲಿ ನಮ್ಮ ವೈಯಕ್ತಿಕ ತಪ್ಪಿಲ್ಲ ಅಂತಂದರೂ ನಾವೇ ಜವಾಬ್ದಾರಿ ತೊಗೋಬೇಕಾಗತ್ತೆ, ಜಿಮ್ಮೆದಾರಿ ನಾವೇ ತೊಗೋಬೇಕಾಗತ್ತೆ. ಯಾಕಂತಂದರೆ ಜಿಲ್ಲಾಡಳಿತ ನಾವೇ ನಡೆಸ್ತಾ ಇದ್ದೀವಿ, ತಂದೆಯವರು ನಡೆಸ್ತಾ ಇದ್ದೀವಿ, ನಾನು ಸಂಸ್ಥೆನಾಗಿದ್ದೀನಿ. ಅದಕ್ಕೆ ನಮ್ಮ ವೈಯಕ್ತಿಕೂ ನಮ್ಮ ಒಂದೊಂದ್ಸಲ ನಮ್ದು ಏನೂ ತಪ್ಪಿಲ್ಲ ಅಂತಂದರೂ ಜಿಮ್ಮೆದಾರಿ ನಾವೇ ತೊಗೋಬೇಕಾಗುತ್ತೆ. ಆ ರೆಸ್ಪಾನ್ಸಿಬಿಲಿಟಿ ಕೂಡ ನಾನು ತೊಗೊಳ್ತೀನಿ. ನಮ್ಮ ತಂದೆಯವ್ರ ಪರವಾಗಿ ನಾನು ತೊಗೊಳ್ತೀನಿ. ಅವರು ಕೂಡ ಲೋಕದಲ್ಲ, ಅವರು ಕೂಡ ಬರ್ತಾ ಇದ್ದಾರೆ. ತೊಗೊಂಡು ಎಲ್ಲೆಲ್ಲಿ ತಪ್ಪಿಸ್ತಿದ್ದಾರೆ, ಎಲ್ಲೆಲ್ಲಿ ಮಿಸ್ಟೇಕ್ ಆಗ್ತದೆ ಅದನ್ನು ನಾವು ಸರಿಪಡಿಸ್ತೀವಿ. ಸರ್, ಎಷ್ಟು ದುಡ್ಡು ಹೋಗಿದೆ ಅಂತೇಳಿ ಇನ್ನೂ ಎಕ್ಯುರೇಟಾಗಿ ನಮಗೆ ಇದು ಸಿಗ್ತಿಲ್ಲ ಸರ್, ಎಷ್ಟು ಹೋಗಿದೆ ಅಂತೇಳಿ ಏನೋ ಮಾಹಿತಿ ಇದೆ ಸರ್? ಅದು 90 ಲಕ್ಷಕ್ಕಿಂತ ಜಾಸ್ತಿ ದುಡ್ಡು ಹೋಗಿದೆ ಅಂತ ಹೇಳ್ತಾ ಇದ್ರು. ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ನಡೀತಾ ಇದೆ, ಇನ್ನೂ ಪ್ರೊಸೆಸ್ ನಡೀತಾ ಇದೆ. ಆದ ತಕ್ಷಣ ಕೆಲವು ಸ್ವಲ್ಪ ಸಮಯದಲ್ಲಿ ಬರುತ್ತೆ. ಸರ್, ಆರೋಪಿಗಳ ಬಗ್ಗೆ ಸಿಗ್ತಿದೆ? ಇನ್ನೂ ಏನೂ ಸಿಕ್ಕಿಲ್ಲ. ಇನ್ನೂ ಅವರು ಹುಡುಕ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಟೈಮಲ್ಲಿ ಹುಡುಕ್ತಾ ಇರುವಾಗ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಬರಲ್ಲ. ಅದು ಎಲ್ಲ ಪ್ರೊಸೆಸ್ ಆದಮೇಲೆ ಬಂದಾದಮೇಲೆ ಮತ್ತೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬರ್ತಾ ಇದೆ, ನಾವು ಭೇಟಿಯಾಗಿದ್ದೀವಿ. ಇದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ 8 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಆಗಿದೆ. ಇದರಲ್ಲಿ 50% ಪೇಮೆಂಟ್ 4 ಲಕ್ಷ ರೂಪಾಯಿ ಈಗಾಗಲೇ ನಾವು ಚೆಕ್ ಕೊಡ್ತೀವಿ. ಅದ್ರ ಜೊತೆ ಅವರು ಲ್ಯಾಂಡ್ ಕೇಳ್ತಾ ಇದ್ದಾರೆ, ಜಮೀನು ಕೇಳ್ತಾ ಇದ್ದಾರೆ. ಕಾನೂನು ಪ್ರಕಾರ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಹೇಳ್ಯಾರ 2 ಎಕರೆ ತನಕ ನಾವು ಜಮೀನು ಕೊಡ್ಬೋದು ಅಂತ, ಅದನ್ನು ಕೂಡ ನಾವು ಪ್ರೊಸೆಸ್ ಮಾಡ್ತೀವಿ. ಜೊತೆ ಅವರು ಇಮಿಡಿಯೇಟ್ಲಿ ನೌಕರಿ ಕೇಳ್ತಾ ಇದ್ದಾರೆ, ಜಾಬ್ ಕೇಳ್ತಾ ಇದ್ದಾರೆ ಅವ್ರ ಪರಿವಾರ ಸಲ್ಲಿಕೆದು. ನೌಕರಿ ಕೂಡ ಇಮಿಡಿಯೇಟ್ಲಿ ಫಸ್ಟ್. ಅದ್ರ ಜೊತೆ ಅವ್ರಿಗೆ ಮನಿನೂ ಸಿಗ್ತದ. ಜಮೀನು ಸಲಿಕೆ ನಾವು ಪ್ರೊಸೆಸ್ ಮಾಡ್ತೀವಿ. ಸರ್ಕಾರಿ ನೌಕರಿ ಅನ್ನೋದು ಆರ್ಸಿಗೆ ಹೋಯ್ತು, ಅದನ್ನು ನಾವು ಪ್ರೊಸೆಸ್ ಮಾಡ್ತೀವಿ. ಸ್ವಲ್ಪ ಟೈಮ್ ಇಡಬೇಕಾಯ್ತು, ನಮಗೆ ಭರವಸೆ ಇಡಬೇಕಾಯ್ತು, ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಆದರೆ ಕೆಲಸ ಮಾಡ್ಕೊಡ್ರಿ, ನಮ್ಮನ್ನು ಅದೇ ರೈಟಿಂಗ್ ಮಾತಾಡಿ ನೀವು ಎಲ್ಲರೂ ಶಾಂತಿ